ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ ನಲ್ಲಿ ಮಾತ್ರ. ನನಗೆ ದಯವಿಟ್ಟು ಕೆಲಸದಿಂದ ಹೋಗು ಅಂತ ಮಾತ್ರ ಹೇಳ್ಬೇಡಿ. ನನಗೆ ಕೆಲಸದ ಅವಶ್ಯಕತೆ ತುಂಬಾನೇ ಇದೆ. ಎಲ್ರು ಬರುವಾಗ ಹಿಂಗೆ ಹೇಳೋದು ಕಷ್ಟ ಕಷ್ಟ ಅಂತ. ಕೆಲಸ ಮಾಡುವಾಗ ಮಾತ್ರ ಕೆಲಸ ಮಾಡಲ್ಲ. ಕೆಲಸ ಮಾಡೋದ್ ಬಿಟ್ಬಿಟ್ಟು ಸುಮ್ನೆ ಕೂತಿರ್ತೀರಾ. ಅಣ್ಣ ಅಣ್ಣ ದಯವಿಟ್ಟು ನನ್ನ ಮಾತು ಕೇಳಿ. ತಗೋ ಅಣ್ಣ ಇಷ್ಟದಂಗ ಮಾಡಿದಕ್ಕಷ್ಟೇ. ಹೋಗಮ್ಮ ಸುಮ್ನೆ. ಕೆಲಸ ಮಾಡಕ್ ಬರಲ್ಲ ಏನಿಲ್ಲ, ಮೈಗಳ್ತನ ಮಾಡ್ತೀರಾ. ಕೆಲಸ ಮಾಡ್ರಮ್ಮ, ನೀವು ಕೆಲಸ ಮಾಡ್ರಿ. ಕುಯ್ರಿ ಬೇಗ ಬೇಗ. ನನಗಂತೂ ಸೇವಂತಿ ಅದಕ್ಕೆ ಬದುಕಿದ್ದಾರೆ ಅನ್ನೋ ವಿಷಯ ಕೇಳಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನಾನು ಎಷ್ಟು ಹೇಳ್ದೆ ಅವಳಿಗೇನು ಆಗಿರಲ್ಲ ಅಂತ. ಯಾರಾದ್ರೂ ನನ್ನ ನಂಬಿದ್ರಾ? ನನಗೆ ತಲೆ ಕೆಟ್ಟಿದೆ ಅಂತ ಅನ್ಕೊಂಡ್ರಿ. ಅರ್ಜುನ್, ನನ್ಗೀಗ್ಲೂ ಹಾಗೆ ಅನ್ನಿಸ್ತಾ ಇರೋದು. ಮತ್ತೆ ಶುರು ಮಾಡಿದ್ರತ್ತೆ ನೀವು. ಅರ್ಜುನ್, ಅವಳು ಬದುಕಿದ್ರೆ ಅಷ್ಟೆಲ್ಲ ಬಿಟ್ಟು ಇಲ್ಲಿಗೆ ಯಾಕೋ ಬರ್ತಿದ್ಲು? ಯಾಕಂದ್ರೆ ಹತ್ತಿರದಲ್ಲೇ ಇದ್ರೆ ನಾನು ಹುಡುಕ್ಬಿಡ್ತೀನಿ ಅಂತ. ಆದ್ರೂ ಚಿಕ್ಕಿ, ಯಾಕೆ ಯಾವಾಗ್ಲೂ ನೆಗೆಟಿವ್ ಆಗಿ ಮಾತಾಡ್ತೀರಾ? ಏನೋ ಒಂದು ಒಳ್ಳೆ ಸುದ್ದಿ ಬಂದಿದೆ, ಯಾಕೆ ಅಡ್ಬಾಯ್ ಹಾಕ್ತೀರಾ? ಸೇವಂತಿ ಅಕ್ಕ ಬದುಕಿರೋದು ನಿಜಾನೇ ಅಂತ ಅನ್ಕೊಳ್ಳೋಣ. ಅದ್ ಕೊಡೋ ಖುಷಿನೇ ಬೇರೆ ಅಲ್ವಾ? ಇದು ನೋಡಿ ಪಾಸಿಟಿವಿಟಿ ಅಂದ್ರೆ. ಅಲ್ವೇ ನೀನು? ಚಿಕ್ಕಿ, ಅರ್ಜುನ್, ಗಾಡಿ ಒಂದ್ ನಿಮಿಷ ಸೈಡಲ್ಲಿ ಹಾಕೋ. ಯಾಕತ್ತೆ? ಎಳ್ನೀರ್ ಕಣೋ. ಅತ್ತೆ, ಇವಾಗ ಅದು ಮುಖ್ಯನಾ ಹೋಗಿ ಸೇವಂತಿನ ಕರ್ಕೊಂಡ್ ಬರೋದು ಮುಖ್ಯನಾ? ಅಯ್ಯೋ, ಅವಳನ್ನ ಹುಡ್ಕೊಂಬರಕ್ ಹೋಗ್ತಿದೀವಿ ಅಂತ ಉಪವಾಸದಿಂದ ಇರಕ್ಕಾಗತ್ತೇನೋ? ಗಂಟ್ಲೆಲ್ಲ ಒಣಗ್ತಿದೆ ಕಣೋ. 2 ನಿಮಿಷ ಗಾಡಿ ನಿಲ್ಸಿದ್ರೆ ಏನೂ ಆಗೋದಿಲ್ಲ. ಗಾಡಿ ಸೈಡ್ಗೆ ಹಾಕೋ.